Now, dear friend, ಈಗ ಪ್ರಿಯ ಸ್ನೇಹಿತರೆ, I want to speak to you the words of the Lord Jesus, which may be very familiar to you. ಬಹಳ ಪರಿಚಯವಾದಂಥ ಯೇಸು ಕ್ರಿಸ್ತನ ಈ ಮಾತುಗಳನ್ನು ನಾನು ನಿಮ್ಮ ಸಂಗಡ ಮಾತನಾಡುವುದಕ್ಕೆ ಇಷ್ಟಪಡುತ್ತೇನೆ. It is not always that I use these words as my text. ನನ್ನ ಪಠ್ಯವಾಗಿ ಯಾವಾಗಲೂ ಈ ಮಾತುಗಳನ್ನು ನಾನು ಉಪಯೋಗಿಸುವುದಿಲ್ಲ. Now, Matthew 11th chapter. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ. Here we see the Lord Jesus Christ warning the city where many of his miracles were performed. ಆತನ ಅನೇಕ ಅದ್ಭುತ ಕಾರ್ಯಗಳು ಎಲ್ಲಿ ಮಾಡಲ್ಪಟ್ಟವೋ ಅಂಥ ಒಂದು ಪಟ್ಟಣದಲ್ಲಿ ಯೇಸು ಎಚ್ಚರಿಕೆಯನ್ನು ನೀಡಿ ಹೇಳುತ್ತಿದ್ದಾನೆ. He said, ಆತನು ಹೇಳಿದ, the judgment of Capernaum will be worse than the judgment upon Sodom. ಕಪೆರ್ನೌಮನ ಒಂದು ನ್ಯಾಯ ತೀರ್ಪು ಸೊದೋಮ್ ನ್ಯಾಯ ತೀರ್ಪಿಗಿಂತ ಬಹಳಷ್ಟು ಕೆಟ್ಟದಾಗಿರುತ್ತದೆ ಎಂದು ಆತನು ಹೇಳ್ತಾನೆ. You know, the sin of Sodom came up before God. ಮತ್ತು ಸೊದೋಮಿನ ಪಾಪವು ದೇವರ ಮುಂದೆ ಏರಿ ಬಂತು. The adultery, ಅಲ್ಲಿರುವಂಥ ವ್ಯಭಿಚಾರ, the homosexuality, ಸ್ವಲಿಂಗಾಮಿತನ, and the immorality. ಅಲ್ಲಿರುವಂಥ ಅನೈತಿಕತೆ, It came up before God and judgment came upon that city. ಅದು ದೇವರ ಮುಂದೆ ಕಾಣಿಸಿಕೊಂಡಾಗ ದೇವರ ನ್ಯಾಯ ತೀರ್ಪು ಆ ಪಟ್ಟಣದ ಮೇಲೆ ಬಂತು. Now, ಈಗ today, ಈ ದಿನ we see these sins all over the world. ಈ ಪಾಪಗಳು ನಮಗೆ ಲೋಕದ ಎಲ್ಲ ಕಡೆ ಕಾಣಿಸುತ್ತವೆ. From the time I was a boy of 16 years, ನನಗೆ 16 ವರ್ಷ ಪ್ರಾಯದಿಂದ I have been a speaker to young people. ಯೌವನಸ್ಥರಿಗೆ ನಾನು ಪ್ರಸಂಗ ಮಾಡ್ತಾ ಇದ್ದೇನೆ. And young people would come and tell me what was in their heart. ಆ ಯೌವನಸ್ಥರು ತಮ್ಮ ಹೃದಯಗಳಲ್ಲಿದ್ದಂಥ ವಿಷಯವನ್ನು ನಮ್ಮ ಮುಂದೆ ಹಂಚಿಕೊಳ್ತಿದ್ರು. And I found that in hostels there was homosexuality. ಮತ್ತು ನನಗೆ ಆಗ ಗೊತ್ತಾಯಿತು ಹಾಸ್ಟೆಲ್ನಲ್ಲಿ ಈ ಸ್ವಲಿಂಗಾಮಿತನ ಇದೆ ಎಂಬುದಾಗಿ ತಿಳಿಯಿತು. Amongst teachers, ಆ ಶಿಕ್ಷಕರ ಮಧ್ಯದಲ್ಲಿ, wardens spoiling little boys, ಈ ವಾರ್ಡನ್ಗಳು ಸಣ್ಣ ಮಕ್ಕಳನ್ನ ಕೆಡಿಸುತ್ತಾ ಇದ್ದಾರೆ ಎಂದು, and in high school, ಮತ್ತು ಶಾಲೆಗಳಲ್ಲಿ, ಹೈಸ್ಕೂಲ್, even principals, ಈ ಪ್ರಾಂಶುಪಾಲರು ಸಹ the ladies spoiling others. ಮತ್ತು ಈ ಹೆಣ್ಣು ಮಕ್ಕಳು ಇನ್ನಿತರರನ್ನು ಕೆಡಿಸುತ್ತಾ ಇದ್ದಾರೆ ಎಂದು. Now, what is the deliverance from these sins? ಈ ಪಾಪದಿಂದ ಬಿಡುಗಡೆ ಹೇಗೆ? After the Lord Jesus Christ gave this warning, ಈ ಯೇಸು ಕ್ರಿಸ್ತನು ಈ ಎಚ್ಚರಿಕೆಯನ್ನು ನೀಡಿದ ಮೇಲೆ he went on to say, ಆತನು ಇದನ್ನು ಹೇಳುವುದನ್ನು ಮುಂದುವರಿಸಿದ. in the 28th verse, 28ನೇ ವಚನದಲ್ಲಿ, come unto me all you that labor ಕಷ್ಟಪಡುವವರೇ ನನ್ನ ಬಳಿಗೆ and ಬನ್ನಿರಿ, are heavy laden, and I will give you rest. ಕಷ್ಟಪಡುವವರೇ ಮತ್ತು ಭಾರ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. Now, people are seeking rest, peace. ಈಗ ಜನರು ವಿಶ್ರಾಂತಿಯನ್ನ ಹುಡುಕುತ್ತಾ ಇದ್ದಾರೆ. I do not know how many millions of people have passed this way seeking peace. ಈ ವಿಶ್ರಾಂತಿಯನ್ನು ಹುಡುಕುತ್ತಾ ಈ ಮಾರ್ಗವಾಗಿ ಎಷ್ಟು ಮಿಲಿಯಾಂತರ ಜನರು ಹಾದು ಹೋಗಿದ್ದಾರೋ ನನಗೆ ಗೊತ್ತಿಲ್ಲ. And some people have given so much gold and money. ಎಷ್ಟೊಂದು ಬಂಗಾರವನ್ನ, ಹಣವನ್ನ ಎಷ್ಟೋ ಜನರು ಕೊಟ್ಟಿದ್ದಾರೆ ಇದಕ್ಕಾಗಿ. Listen, ಕೇಳಿ, peace is not to be bought with money. ಹಣದಿಂದ ಶಾಂತಿಯನ್ನು ಕೊಂಡುಕೊಳ್ಳುವಂತ ವಿಚಾರವಲ್ಲ. A new heart. ಒಂದು ಹೊಸ ಹೃದಯ. How can money buy a new heart? ಹಣವು ಹೇಗೆ ಈ ಹೊಸ ಹೃದಯವನ್ನು ಕೊಂಡುಕೊಳ್ಳುವುದಕ್ಕೆ ಸಾಧ್ಯ? You see, we are talking about prosperity. ನಾವು ಸಮೃದ್ಧಿಯ ಕುರಿತಾಗಿ ಮಾತನಾಡುತ್ತಿದ್ದೇವೆ. 5-year plans, and we are going to turn things around. ಪಂಚವಾರ್ಷಿಕ ಯೋಜನೆಯಲ್ಲಿ ನಾವು ಎಷ್ಟೋ ವಿಷಯಗಳನ್ನು ಮಾರ್ಪಡಿಸುತ್ತೇವೆ ಎಂದು. We are going to say poverty at all. ಬಡತನವನ್ನ ನಿರ್ಮೂಲ ಮಾಡಿರಿ ಎಂದು ಹೇಳುತ್ತೇ ಇದ್ದೇವೆ. But ಆದ್ರೆ we see so many people ನಾವೆಷ್ಟೋ ಜನರನ್ನು ನೋಡ್ತೇವೆ suffering. ಕಷ್ಟಪಡ್ತಿದ್ದಾರೆ.
You know, I get letters. ನನಗೆ ಪತ್ರಗಳು ಬರೆಯಲ್ಪಡುತ್ತವೆ. I invested money and gave it to my business partner. ನಾನು ಹಣವನ್ನು ಶೇಖರಿಸಿ ನನ್ನ ವ್ಯವಹಾರದಲ್ಲಿ ಹಾಕಿದೆ. Then the business failed. ಆಗ ವ್ಯಾಪಾರ ಮುರಿದು ಹೋಯಿತು. Or my partner died. ಅಥವಾ ನನ್ನ ಸಹಭಾಗಿ ಸತ್ತು ಹೋದ. Or my partner disappeared. ಅಥವಾ ನನ್ನ ಸಹಭಾಗಿ ಕಾಣದೆ ಹೋದ. And all my money is gone. ನನ್ನ ಎಲ್ಲ ಹಣವು ನಾಶವಾಯಿತು, ಕಳೆದುಕೊಂಡೆ. I have daughters. ನನಗೆ ಮಕ್ಕಳಿದ್ದಾರೆ. And you know, when a daughter is born ಮತ್ತು ಹೆಣ್ಣು ಮಗು ಹುಟ್ಟಿದಾಗ, in a family today, ಒಂದು ಕುಟುಂಬದಲ್ಲಿ ಈ ದಿನ ಹೆಣ್ಣು ಮಗು ಹುಟ್ಟಿದಾಗ, oh, I have to spend so many lakhs. ಎಷ್ಟೋ ಲಕ್ಷ ನಾನು ಖರ್ಚು ಮಾಡಬೇಕಾಗುತ್ತದೆ. I must to get her married. ನಾನು ಆಕೆಗೆ ಮದುವೆ ಮಾಡಬೇಕು. They cannot even rejoice saying, God has given me a beautiful daughter. ಅವರು ನನಗೆ ಸುಂದರ ಹೆಣ್ಣು ಮಗುವನ್ನು ದೇವರು ಕೊಟ್ಟಿದ್ದಾರೆ ಎಂದು ಸಂತೋಷಿಸುವುದಿಲ್ಲ. But if a boy is born, ಆದರೆ ಹುಡುಗನ ಹುಟ್ಟಿದಾಗ, oh, gold is born. ಬಂಗಾರ ಕೊಂಡ್ಕೊಳ್ತಾರೆ. Oh, this fellow, it looks like a big bull. ಒಂದು ದೊಡ್ಡ ಕೋಣದ ರೀತಿಯಲ್ಲಿ ಕಾಣಿಸ್ತಾನೆ ಆತನು. And we will get a dowry. ಆತನಿಗೆ ವರದಕ್ಷಿಣೆ ಸಿಗುತ್ತೆ. Maybe 1 crore I can ask. ಬಹುಶಃ 1 ಕೋಟಿ ನಾನು ಕೇಳಬಹುದೇನೋ. My dear friends, ನನ್ನ ಪ್ರಿಯ ಸ್ನೇಹಿತರೆ, however highly educated people are, ನೀವು ಎಷ್ಟೇ ವಿದ್ಯಾವಂತರಾಗಿರಲಿ ಜನರು, you have seen how when people become IAS, they ask for bigger dowries. ಮತ್ತು ಎಷ್ಟು ವಿದ್ಯಾವಂತರಾಗುತ್ತಾರೋ IAS ವ್ಯಕ್ತಿ ಹೋಗಿದ್ರು ಹೋದಾದ್ರೆ ಇನ್ನೂ ಹೆಚ್ಚಿನ ವರದಕ್ಷಿಣೆ ಕೇಳ್ತಾರೆ. How are such people going to administer justice and a good government in this country? ಈ ದೇಶದಲ್ಲಿ ಇಂಥವರು ಒಳ್ಳೆಯ ನೀತಿ, ಒಳ್ಳೆಯ ಸರ್ಕಾರವನ್ನು ತರುವುದಕ್ಕೆ ಹೇಗೆ ಸಾಧ್ಯ? Impossible. ಅಸಾಧ್ಯ. Their hearts are on money. ಅವರ ಹೃದಯವೆಲ್ಲ ಹಣದ ಹಿಂದೆ ಇದೆ. And money and justice and peace never go together. ಹಣವು, ನೀತಿಯು, ನ್ಯಾಯವು, ಸಮಾಧಾನವು ಇವು ಒಟ್ಟಿಗೆ ಹೋಗುವುದಿಲ್ಲ. So when I see ashrams or gurus and others who become very rich, ಈ ಆಶ್ರಮದಲ್ಲಿ ಗುರುಗಳು ಅವರು ಇವರು ಬಹಳ ಐಶ್ವರ್ಯವಂತರಾಗಿದ್ದಾರೆ ಅಂತ ನಾನು ನೋಡಿದಾಗ I say, ನಾನು ಹೇಳ್ತೇನೆ, there will not be any holiness here. ಅಲ್ಲಿ ಪವಿತ್ರತೆ ಇರುವುದಿಲ್ಲ ಅಂತ ಹೇಳ್ತೇನೆ. There will not be any peace here. ಅಲ್ಲಿ ಶಾಂತಿ ಅನ್ನುವಂಥದ್ದು ಇರುವುದಿಲ್ಲ. Because there is too much money here. ಯಾಕೆಂದ್ರೆ ಎಷ್ಟು ಹೆಚ್ಚಾಗಿ ಹಣ ಇದೆ ಅಲ್ಲಿ. Listen. ಕೇಳಿ, After 60 years of laboring night and day, in many cases, ಎಲ್ಲೋ ಎಷ್ಟೊಂದು ವಿಷಯಗಳಲ್ಲಿ 60 ವರ್ಷ ಬಹಳ ಶ್ರಮೆ ಪಟ್ಟ ಮೇಲೆ still ಇನ್ನು I serve people and wash their feet. ಜನರ ಸೇವೆ ಮಾಡಿ ಅವರ ಕಾಲು ತೊಳೆಯುತ್ತೇನೆ. I love people. ನನಗೆ ಜನರಂದ್ರೆ ಬಹಳ ಪ್ರೀತಿ. I want to see them happy. ಅವರನ್ನು ಸಂತೋಷದಿಂದ ಕಾಣುವಂಥದ್ದು ನನಗೆ ಬಹಳ ಇಷ್ಟ. I don't want their money. ಅವರ ಹಣ ಬೇಗ ಇಲ್ಲ ನನಗೆ. If I have a little food and garments, that's enough. ನನಗೆ ಸ್ವಲ್ಪ ಊಟ ಬಟ್ಟೆ ಇದ್ರೆ ಸಾಕು. Well, what am I going to do with money? ಈ ಹಣದಿಂದ ನಾನೇನು ಮಾಡೋದಕ್ಕೆ ಸಾಧ್ಯ? But you know how money is guiding everything today. ಆದರೆ ಈ ದಿನದಲ್ಲಿ ಹಣವು ಎಲ್ಲವನ್ನ ನಡೆಸುತ್ತಾ ಇದೆ ನೋಡಿ. Even when students are studying, ವಿದ್ಯಾರ್ಥಿಗಳು ಓದುತ್ತಾ ಇರುವಾಗಲೂ they are talking. ಅವ್ರು ಮಾತಾಡ್ತಿದ್ದಾರೆ, Oh, if we go to Canada, if we go to America, ಕೆನಡಾಗೆ, ಅಮೆರಿಕಾಗೆ ಹೋಗುವುದಾದ್ರೆ we will get such a big salary. ದೊಡ್ಡ ಸಂಬಳ ನಮಗೆ ಸಿಗುತ್ತದೆ. Or if we get one of those jobs which is being outsourced to India, ಮತ್ತು ಯಾವುದೋ ಒಂದು ಕೆಲಸ ಭಾರತವನ್ನು ನೋಡಿಕೊಳ್ಳುವಂತ ಕೆಲಸ ನಮಗೆ ಸಿಕ್ಕರೆ, oh, then I will get a high bracket. ಆಗ ಎಷ್ಟು ದೊಡ್ಡ ಸಂಬಳ ನನಗೆ ಸಿಗುತ್ತೆ ನೋಡಿ. Listen, friend. ಕೇಳಿ, You know what the Bible says? ಬೈಬಲ್ ಏನು ಹೇಳುತ್ತದೆ ಗೊತ್ತಾ? The love of money ಹಣದ ಆಸೆಯು is the root of all evil. ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲ. People are not even happy in their own families. ಜನರು ತಮ್ಮ ಸ್ವಂತ ಕುಟುಂಬಗಳಲ್ಲೇ ಸಂತೋಷವಾಗಿಲ್ಲ. You know, I was speaking in a place, ಒಂದು ಸ್ಥಳದಲ್ಲಿ ನಾನು ಮಾತನಾಡ್ತಾ ಇದ್ದೆ. and I said, ನಾನು ಅವ್ರಿಗೆ ಹೇಳಿದೆ, when your wife is suffering from bad tooth, ಮತ್ತು ಕೆಟ್ಟ ಹಲ್ಲಿ ನೋವಿನಿಂದ ನಿಮ್ಮ ಹೆಂಡತಿಯು ನೋವನ್ನು ಅನುಭವಿಸ್ತಾ ಇರುವಾಗ, and she is suffering, ಆಕಿ ಬಹಳ ನೋವನ್ನು ಅನುಭವಿಸ್ತಿದ್ದಾಳೆ. oh, if you don't take her to a dentist and pay the bill, ಆ ದಂತ ವೈದ್ಯನ ಹತ್ರ ನೀವು ಕರೆದುಕೊಂಡು ಹೋಗಿ ಬಿಲ್ಲನ್ನು ಕೊಡದೇ ಇದ್ರೆ,
don't you also suffer? ನೀವು ಸಹ ಅದನ್ನು ಅನುಭವಿಸ್ತೀರಲ್ವಾ? When your wife is suffering, are you happy? ಅವರ ಜೊತೆಗೆ ನೀವನ್ನು ಅನುಭವಿಸ್ತೀರಾ, ಅದು ಸಂತೋಷನಾ ನಿಮಗೆ? After the meeting, ಆ ಕೂಟವಾದ ಮೇಲೆ a lady said to me, ಒಬ್ಬ ಸ್ತ್ರೀ ನನಗೆ ಹೇಳಿದ್ರು, oh, I was suffering like that. ಓ, ಆ ರೀತಿಯಾಗಿ ನಾನು ವೇದನೆ ಅನುಭವಿಸ್ತಿದ್ದೆ. But my husband said, ಆದ್ರೆ ನನ್ನ ಗಂಡ ಹೇಳಿದ್ರ, I will not pay the bill, you pay the bill. ನಾನು ಆ ಶುಲ್ಕವನ್ನು ಕೊಡುವುದಿಲ್ಲ, ನೀನು ಕೊಡೋದನ್ನ ಅಂತ. Look at the power that money has over people today. ಜನರ ಮೇಲೆ ಈ ಹಣವು ಇಟ್ಟಿರುವಂತ ಹತೋಟಿ ನೋಡಿ. When your wife is weeping, can you be happy? ನಿಮ್ಮ ಹೆಂಡತಿ ಅಳುತ್ತಾ ಇದ್ದರೆ ನಿಮಗೆ ಸಂತೋಷವಾ? You see, my wife does not go with me to many places because I am traveling most of the time. ನನ್ನ ಹೆಂಡತಿ ನನ್ನ ಸಂಗಡ ಅನೇಕ ಸ್ಥಳಗಳಿಗೆ ಹೋಗುವುದಕ್ಕಾಗುವುದಿಲ್ಲ, ಯಾಕಂದ್ರೆ ನಾನು ಅನೇಕ ಸಾರಿ ಪ್ರಯಾಣ ಮಾಡ್ತಾ ಇರ್ತೇನೆ. But you can go and ask her after this meeting. ಆದ್ರೆ ನೀವು ಹೋಗಿ ಈ ಕೂಟವಾದ ಮೇಲೆ ಆಕೆಯನ್ನು ಕೇಳಬಹುದು. She is here. ಆಕೆ ಇಲ್ಲಿದ್ದಾಳೆ. You can ask her, did your husband ever beat you? ಮತ್ತು ಅವ್ರನ್ನ ಕೇಳಬಹುದು, ನಿಮ್ಮ ಗಂಡಂದ್ರು ಯಾವತ್ತಾದ್ರೂ ನಿಮ್ಮನ್ನು ಹೊಡೆದಿದ್ದಾರಾ ಅಂತ. Did your husband ever ask you for your money? ಮತ್ತು ನಿನ್ನ ಗಂಡನು ನಿನ್ನನ್ನು ಯಾವಾಗಲೂ ಹಣ ಕೇಳಿದ್ದಾನ ಅಂತ? Never. ಇಲ್ಲ. How can I be happy when my wife is not happy? ನನ್ನ ಹೆಂಡತಿ ಸಂತೋಷವಿಲ್ಲದೆ ಇರುವಾಗ ನನಗೆ ಹೇಗೆ ಸಂತೋಷದಿಂದ ಇರುವುದಕ್ಕೆ ಸಾಧ್ಯ? Today, ಈ ದಿನ well, how can you have rest in a family? ಇಂಥ ಕುಟುಂಬದಲ್ಲಿ ಹೇಗೆ ಸಮಾಧಾನದಿಂದ ಇರುವುದಕ್ಕೆ ಸಾಧ್ಯ? We are saying, oh, Pakistan border, Pakistan border. ಓ, ಪಾಕಿಸ್ತಾನ್ ಗಡಿ ಅಂತ ಹೇಳ್ತಿದ್ದೇವೆ. Oh, they are coming from this corner, that path. ಈ ಮೂಲೆಯಿಂದ ಬರುತ್ತಿದ್ದಾರೆ, ಅಲ್ಲಿಂದ ಬರುತ್ತಿದ್ದಾರೆ ಅಂತ ಹೇಳ್ತಿದ್ದೇವೆ. Listen, ಕೇಳಿ, your family is worse ನಿಮ್ಮ ಕುಟುಂಬವು because sin is coming in and destroying your peace. ಕುಟುಂಬದಲ್ಲಿ ನಿಮ್ಮ ಪಾಪವು ಪ್ರವೇಶಿಸಿ ನಿಮ್ಮ ಕುಟುಂಬವನ್ನು ಹಾಳು ಮಾಡುತ್ತಾ ಇದೆ. You are a terrorist in your own family. ನಿಮ್ಮ ಕುಟುಂಬದಲ್ಲಿಯೇ ನೀವು ಒಂದು ಭಯೋತ್ಪಾದಕರಾಗಿದ್ದೀರಾ. One woman brought her son to me for prayer. ಪ್ರಾರ್ಥನೆಗಾಗಿ ಒಬ್ಬ ಸ್ತ್ರೀ ತನ್ನ ಮಗನನ್ನು ಕರೆದುಕೊಂಡು She ಬಂದಳು. said, this boy is so frightened, his nerves are gone. ಆಕೆ ಹೇಳಿದಳು, ಈ ಮಗನಿಗೆ ಎಷ್ಟು ಭಯವಾಗಿದೆ, ನರಗಳೆಲ್ಲ ಬಹಳ ಬಲಹೀನವಾಗಿವೆ. When he hears the voice of this father, ಈ ಅವರ ತಂದೆಯ ಸ್ವರವನ್ನು ಕೇಳಿಸಿಕೊಳ್ಳುವಾಗ, oh, he goes under the table. ಆ ಮೇಜಿನ ಕೆಳಗೆ ಅವರು ಬಚ್ಚಿಟ್ಟುಕೊಳ್ತಾರೆ ಹೋಗಿ. And I took him to the psychiatrist. ಮತ್ತು ಈ ಮನೋವೈದ್ಯನ ಹತ್ರ ಅದನ್ನು ಕರೆದುಕೊಂಡು ಹೋದಾಗ, And the psychiatrist said, this boy should not meet his father. ಆ ಮನೋವೈದ್ಯನು ಹೇಳಿದನು, ಈ ಹುಡುಗನು ತನ್ನ ತಂದೆಯನ್ನು ಭೇಟಿಯಾಗಬಾರದೆಂದು. My dear friends, ನನ್ನ ಪ್ರಿಯ ಸ್ನೇಹಿತರೆ, are you meeting a tiger? ಒಂದು ಹುಲಿಯನ್ನ ನೀವು ಭೇಟಿ ಆಗ್ತಾ ಇದ್ದೀರಾ? Are you going into a jungle? ಅಥವಾ ನೀನು ಒಂದು ಅರಣ್ಯದಲ್ಲಿ ಹೋಗ್ತಾ ಇದ್ದೀಯಾ? When you go to your family? ನಿನ್ನ ಕುಟುಂಬಕ್ಕೆ ನೀನು ಹೋದಾಗ Some people say, ಸ್ವಲ್ಪ ಜನ ಹೇಳ್ತಾರೆ, I don't like to go to my family. ನನ್ನ ಕುಟುಂಬಕ್ಕೆ ನಾನು ಹೋಗುವುದಕ್ಕೆ ನನಗೆ ಇಷ್ಟವಿಲ್ಲ. So I sit in my club. ನನ್ನ ಕ್ಲಬ್ ನಲ್ಲಿ ಕುತ್ಕೊಳ್ತೇನೆ. Office, we play card. ಆಫೀಸ್ ನಲ್ಲಿ ಕುತ್ಕೊಂಡು ಕಾರ್ಡ್ ಆಡ್ತೇನೆ. I gamble. ನಾನು ಜೂಜಾಡ್ತೇನೆ. I drink. ನಾನು ಕುಡಿಯುತ್ತೇನೆ. And I go home at somewhere near 11 or 12. 11-12 ಗಂಟೆಗೆ ನಾನು ಮನೆಗೆ ಹೋಗ್ತೇನೆ ನಿಧಾನವಾಗಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, your home should be a little heaven. ನಿನ್ನ ಮನೆಯು ಒಂದು ಸಣ್ಣ ಪರಲೋಕವಾಗಿರಬೇಕು. There should be peace and love in the home. ಮನೆಯಲ್ಲಿ ಶಾಂತಿ ಪ್ರೀತಿಯು ಇರಬೇಕು. But you are going home with fear in your heart. ಆದರೆ ನಿನ್ನ ಮನೆಗೆ ಭಯದಿಂದ ನೀನು ಹೋಗುತ್ತಾ ಇದ್ದೀಯಾ? One young man, the collector's son, said to me, ಒಬ್ಬ ಕಲೆಕ್ಟರ್ನ ಮಗ ನನಗೆ ಹೇಳಿದ್ರು, if you can live in my house, ನೀವು ನಮ್ಮ ಮನೆಯೊಳಗೆ ಜೀವಿಸುವುದಾದರೆ you can live anywhere in the world. ಲೋಕದಲ್ಲಿ ಎಲ್ಲೇ ಆಗಲಿ ನೀವು ಜೀವಿಸಬಹುದು ಅಂತ. No peace. ಶಾಂತಿ ಇರುವುದಿಲ್ಲ ಅಲ್ಲಿ. And when the mother died, ಮತ್ತು ತಾಯಿ ಸತ್ತು ಹೋದಾಗ the son said to the father, ಮಗನು ತಂದೆಗೆ ಹೇಳಿದ, you killed mother. ನೀನು ಅಮ್ಮನನ್ನು ಕೊಂದಿ ಎಂದು. No love. ಪ್ರೀತಿ ಇಲ್ಲ, No peace. ಶಾಂತಿಯೂ ಇಲ್ಲ. My dear people. ನನ್ನ ಪ್ರಿಯ ಜನರೇ, And Jesus says, come to me. I will give you rest. ಯೇಸು ಕ್ರಿಸ್ತನು ಹೇಳ್ತಾನೆ, ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಎಂದು. How sad. ಎಷ್ಟು ದುಃಖಕರ.
So, my dear people, ಆದ್ರಿಂದ ನನ್ನ ಜನರೇ, the Lord says, ಕರ್ತನು ಹೇಳ್ತಾನೆ, there is no peace to the wicked. ದುಷ್ಟರಿಗೆ ಶಾಂತಿಯೂ ಇರುವುದಿಲ್ಲ. The wicked are like the troubled sea. ಈ ದುಷ್ಟರು ಗಲಿಬಿಲಿಗೊಂಡಂತ ಸಮುದ್ರದ ಹಾಗೆ ಇರುತ್ತಾರೆ. See, I have been over a stormy sea. ನಾನು ಈ ಗೊಂದಲಕ್ಕೀಡಾದ ಸಮುದ್ರದ ಹತ್ರ ಹೋಗಿದ್ದೇನೆ, In a ship. ಒಂದು ಹಡಗಿನಲ್ಲಿ. I was going round the Cape of Good Hope, Africa, southern point. ಆಫ್ರಿಕಾದಲ್ಲಿ ಹೀಗೆ ಹೋಗ್ತಾ ಇದ್ದೆ. There was a great storm. ಒಂದು ದೊಡ್ಡ ಬಿರುಗಾಳಿ ಎದ್ದಿತ್ತಲ್ಲಿ. Oh, how the ship was tossed. ಈ ಹಡಗು ಎಷ್ಟು ಗೊಂದಲಕ್ಕೀಡಾಯ್ತಂದ್ರೆ, The things in the ship were tossed. ಹಡಗಿನಲ್ಲಿರುವಂತ ಎಷ್ಟೋ ವಸ್ತುಗಳು ಮೇಲಕ್ಕೆದ್ದವು. The sailors were running hither and thither. ಆ ಪ್ರಯಾಣಿಕರು ಇಲ್ಲಿ ಅಲ್ಲಿ ಹೋಗ್ತಾ ಇದ್ರು. And if we ate any food, ಮತ್ತು ನಾವು ಏನಾದ್ರೂ ಊಟ ಮಾಡುವುದಾದ್ರೆ, it would come out like a powerful jet from our mouth. ನಮ್ಮ ಬಾಯಿಯಿಂದ ಅದು ಏನೋ ಒಂದು ರಭಸದಿಂದ ಹೊರಗೆ ಬರ್ತಾ ಇತ್ತು. No peace. ಶಾಂತಿ ಇರುವುದಿಲ್ಲ ಅಲ್ಲಿ. My dear friends, ನನ್ನ ಪ್ರಿಯ ಸ್ನೇಹಿತರೆ, in the midst of such a situation, ಅಂತ ಒಂದು ದೊಡ್ಡ ಪರಿಸ್ಥಿತಿಯಲ್ಲಿ what does God say? ದೇವರೇನು ಹೇಳ್ತಾರೆ? They that seek me with their whole heart ಅವರ ತುಂಬು ಹೃದಯದಿಂದ ನನ್ನನ್ನು ಹುಡುಕುವಂತವರು shall find me. ನನ್ನನ್ನು ಕಂಡುಕೊಳ್ಳುತ್ತಾರೆ. Peace I give unto you. ವಿಶ್ರಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ. My peace give I unto you. ನನ್ನ ವಿಶ್ರಾಂತಿ, ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. Not as the world giveth, give I unto you. ಲೋಕವು ಕೊಡುವಂತ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. My dear friends, ನನ್ನ ಪ್ರಿಯ ಸ್ನೇಹಿತರೆ, freely you have received, freely give. ಉಚಿತವಾಗಿ ನೀವು ಪಡೆದುಕೊಂಡಿದ್ದೀರಿ, ಉಚಿತವಾಗಿ ಕೊಡಿರಿ. You know, recently I was told, ಇತ್ತೀಚೆಗೆ ನಾನು ಹೇಳಲ್ಪಟ್ಟೆ, in that criminal tribe, you know, the police had an outpost there, and they used to take the attendance register of all the big thieves. You see, where is this man on this night? Where is he, in the village or has he gone out? They used to take attendance. ಆ ಸೆರೆಮನೆಯಲ್ಲಿ ಪೊಲೀಸರು ಕೈದಿಗಳ ಲೆಕ್ಕ ತೆಗೆದುಕೊಳ್ತಿದ್ರು. ಈ ಕೈದಿ ಎಲ್ಲಿದ್ದಾನೆ, ಆ ಕೈದಿ ಎಲ್ಲಿದ್ದಾನೆ, ಇವನೆಲ್ಲಿ ಹೋಗಿದ್ದಾನೆ, ಈ ರಾತ್ರಿ ಎಲ್ಲಿದ್ದಾನೆ ಎನ್ನುವಂತ ಒಂದು ಲೆಕ್ಕವನ್ನು ಬರೆದುಕೊಳ್ತಾ ಇದ್ರು. You know what happened last year? ಕಳೆದ ವರ್ಷ ಏನಾಯ್ತು ಗೊತ್ತಾ? The government said, ಸರ್ಕಾರ ಹೇಳಿತು, there is no need for the police station anymore. ಈ ಪೊಲೀಸ್ ಠಾಣೆಗೆ ಇಲ್ಲಿ ಯಾವ ಅವಕಾಶವೂ ಬೇಡ, ಇನ್ನ ಅದು ಇರುವಂತ ಅವಶ್ಯಕತೆ ಇಲ್ಲ ಎಂದು. Who can do that? ಯಾರು ಇದನ್ನು ಮಾಡೋದಕ್ಕೆ ಸಾಧ್ಯ? Can I do that? ನಾನು ಮಾಡೋದಕ್ಕೆ ಸಾಧ್ಯನಾ? Can the government do that? ಸರ್ಕಾರ ಮಾಡುತ್ತದಾ? Can social workers do that? ಸಮಾಜ ಸೇವಕರು ಇದನ್ನು ಮಾಡುತ್ತಾರಾ? No. ಇಲ್ಲ. If there is social work today, ಸಮಾಜ ಕೆಲಸವಿಲ್ಲದವರಾದರೆ, if there is an earthquake in Gujarat, ಮತ್ತು ಗುಜರಾತ್ ನಲ್ಲಿ ಒಂದು ಭೂಕಂಪ ಆಗುವುದಾದರೆ, and lot of aid comes from other countries, ಬೇರೆ ದೇಶಗಳಿಂದ ಎಷ್ಟೋ ಸಹಾಯ ಬರುತ್ತದೆ, 90% disappears. 90% ಅದು ಕಾಣೆಯಾಗುತ್ತದೆ. How sad. ಎಷ್ಟು ದುಃಖಕರ. Swallowing each other, ಒಬ್ಬರನ್ನೊಬ್ಬರು ನುಂಗುತ್ತಾ ಇದ್ದಾರೆ, eating each other. ಇನ್ನೊಬ್ಬರೊಬ್ಬರು ತಿಂತಾ ಇದ್ದಾರೆ. We have turned into man-eaters. ನಾವು ಮನುಷ್ಯರನ್ನು ತಿನ್ನುವಂತವರಾಗಿ ಮಾರ್ಪಟ್ಟಿದ್ದೇವೆ. But Jesus changes the heart. ಆದರೆ ಯೇಸು ಹೃದಯಗಳನ್ನು ಬದಲಾಯಿಸುತ್ತಾನೆ. Come unto me. ನನ್ನ ಬಳಿಗೆ ಬನ್ನಿರಿ, I will give you rest. ನಾನು ನಿಮಗೆ ವಿಶ್ರಾಂತಿಯನ್ನು ದಯಪಾಲಿಸುತ್ತೇನೆ. Learn of me. ನನ್ನಿಂದ ಕಲಿತುಕೊಳ್ಳಿರಿ, For I am meek ನಾನು ಸಾತ್ವಿಕನು and lowly in heart. ದೀನ ಮನಸ್ಸುಳ್ಳವನು ಆಗಿದ್ದೇನೆ. You know, my friends, ನನ್ನ ಪ್ರಿಯ ಸ್ನೇಹಿತರೆ, I have been a disciple of the Savior, the Lord Jesus, ಯೇಸು ಕ್ರಿಸ್ತನ ಶಿಷ್ಯನಾಗಿ ನಾನು ಅನೇಕ ವರ್ಷದಿಂದ ಇದ್ದೇನೆ. for over 60 years. ಸುಮಾರು 60 ವರ್ಷಗಳಿಂದ. From the time I was a teenager. ಒಂದು ಯೌವನ ಪ್ರಾಯದಿಂದ ನಾನು ಇರುವಾಗ, Let me tell you this. ನಾನು ಇದನ್ನು ಹೇಳ್ತೇನೆ, It is not like doing, oh, I must do this, I must do that. ಇದು ಹೀಗೆ ಅಲ್ಲ, ನಾನು ಅದನ್ನು ಮಾಡಬೇಕು, ಇದನ್ನ ಮಾಡಬೇಕು ಎನ್ನುವಂತ ರೀತಿಯಲ್ಲಿ ಅಲ್ಲ. I must do this fast, I must do that thing. ಇದನ್ನು ನಾನು ವೇಗವಾಗಿ ಮಾಡಬೇಕು, ಆ ಕೆಲಸ ಬೇಗನೆ ಮಾಡಬೇಕೆಂತು. No, my friend. ಇಲ್ಲ ನನ್ನ ಸ್ನೇಹಿತರೆ, I have found that the Lord Jesus carries you.
ಯೇಸು ಕ್ರಿಸ್ತನು ನಿಮ್ಮನ್ನು ಹೊತ್ತುಕೊಂಡಿರುವಂಥದ್ದನ್ನು ನಾನು ಕಂಡುಕೊಂಡಿದ್ದೇನೆ. For my yoke is easy ಆತನು ಹೇಳ್ತಾನೆ, ನನ್ನ ನೊಗವು ಬಹಳ ಸುಲಭ, and my burden is light. ನನ್ನ ಭಾರವು ಬಹಳ ಹಗುರವಾಗಿದೆ. So many people think, ಅನೇಕ ಜನ ಅಂದುಕೊಳ್ತಾರೆ, oh, it is very hard, I cannot live like this. ಇದು ಬಹಳ ಕಷ್ಟ, ನನಗೆ ಹೀಗೆ ಜೀವಿಸಲು ಆಗುವುದಿಲ್ಲ. I cannot be freed from my adultery. ನನ್ನ ವ್ಯಭಿಚಾರದಿಂದ ನಾನು ಮುಕ್ತನಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. You can be freed from your adultery. ನಿಮ್ಮ ವ್ಯಭಿಚಾರತನದಿಂದ ನೀವು ಮುಕ್ತರಾಗುವುದಕ್ಕೆ ಸಾಧ್ಯ. One young man said, ಒಬ್ಬ ಯವನಸ್ಥ ನನಗೆ ಹೇಳ್ದ, in the college where I studied, ನಾನು ಓದಿದಂಥ ಕಾಲೇಜ್ನಲ್ಲಿ at night he was going to the prostitute. ಆ ರಾತ್ರಿಯಲ್ಲಿ ಆ ವ್ಯಭಿಚಾರಿ ಹತ್ರ ಆತನು ಹೋಗುತ್ತಾ ಇದ್ದ. And then he would weep and say, I must not be a new man. ನಾನು ಬಲಹೀನನಾಗಿದ್ದೇನೆ, ನಾನು ಹೊಸ ವ್ಯಕ್ತಿ ಅಲ್ಲ ಎಂದು. But his nature, ಆದರೆ ಆತನ ಸ್ವಭಾವ, his sin, ಪಾಪದ ಸ್ವಭಾವ, nobody could deliver him. ಯಾರು ಆತನನ್ನು ಬಿಡಿಸಲಿಕ್ಕಾಗಲಿಲ್ಲ. And he was an excellent sportsman. ಆತನು ಬಹಳ ಉತ್ತಮ ಕ್ರೀಡಾಪಟನಾಗಿದ್ದನು, champion. ಉತ್ತಮ ಕ್ರೀಡಾಪಟ. But ಆದರೆ slave to the flesh. ಶರೀರಕ್ಕೆ ಆತನು ದಾಸನಾಗಿದ್ದನು. The Lord Jesus met him one afternoon. ಯೇಸು ಕ್ರಿಸ್ತನು ಒಂದು ಮಧ್ಯಾಹ್ನದಲ್ಲಿ ಆತನನ್ನು ಭೇಟಿಯಾದನು. He became a new man. ಆತನು ಹೊಸ ಮನುಷ್ಯನಾದನು. My dear friends, ನನ್ನ ಪ್ರಿಯ ಸ್ನೇಹಿತರೆ, when you become a disciple of the Lord Jesus, ಯೇಸು ಕ್ರಿಸ್ತನ ಶಿಷ್ಯರು ನೀವು ಆಗುವಾಗ, then ಆಗ you will find a new nature comes into you. ಹೊಸ ಸ್ವಭಾವ ನಿಮ್ಮೊಳಗೆ ಬರುವುದನ್ನು ನೀವು ಕಂಡುಕೊಳ್ಳುತ್ತೀರಾ. It is not a religious imposition. ಅದು ಏನೋ ಒಂದು ಧಾರ್ಮಿಕವಾದಂಥ ಮುದ್ರಣ ಅಲ್ಲ. It is not the power of some guru ಅಥವಾ ಯಾವುದೋ ಒಂದು ಗುರುವಿನ ಶಕ್ತಿಯೂ ಅಲ್ಲ, or some system. ಅಥವಾ ಏನೋ ಒಂದು ವ್ಯವಸ್ಥೆಯೂ ಸಹ ಅಲ್ಲ. No, ಇಲ್ಲ, it is the power that comes from the cross of Jesus. ಶಿಲುಬೆಯಿಂದ, ಯೇಸು ಕ್ರಿಸ್ತನ ಶಿಲುಬೆಯಿಂದ ಬರುವಂತ ಶಕ್ತಿ ಆಗಿರುತ್ತದೆ. See, India does not know ಭಾರತಕ್ಕೆ ಇದು ಗೊತ್ತಿಲ್ಲ that the Prayashchit Bali has been paid. ಪ್ರಾಯಶ್ಚಿತ್ತ ಬಲಿಯು ನಮಗಾಗಿ ಕೊಡಲ್ಪಟ್ಟಿದೆ ಎಂದು. What a deliverance there is ಅಲ್ಲಿ ಎಂಥ ಒಂದು ದೊಡ್ಡ ಬಿಡುಗಡೆ in the Lord Jesus. ಯೇಸು ಕ್ರಿಸ್ತನಲ್ಲಿ. But today, ಆದರೆ ಈ ದಿನ so many people are searching for peace. ಎಷ್ಟೋ ಜನರು ಈ ವಿಶ್ರಾಂತಿಗಾಗಿ ಹುಡುಕುತ್ತಾ ಇದ್ದಾರೆ. And they do not know that Jesus became the Prayashchit ಮತ್ತು ಅವರಿಗೆ Bali ಗೊತ್ತಿಲ್ಲ ಯೇಸು ಕ್ರಿಸ್ತನ ಪ್ರಾಯಶ್ಚಿತ್ತ for ಬಲಿಯಾದನೆಂದು, their sins. ಅವರ ಪಾಪಗಳಿಗಾಗಿ. My grandfather ನನ್ನ ತಾತ was a very wealthy man, ಬಹಳ ಐಶ್ವರ್ಯವಾದಂಥ ವ್ಯಕ್ತಿ, ಐಶ್ವರ್ಯವಂತನಾದಂಥ ವ್ಯಕ್ತಿ. and his lands, the family's lands, were so extensive ಕುಟುಂಬಗಳ ಸೊತ್ತು ಎಷ್ಟೋ ಬೆಲೆ ಉಳ್ಳದ್ದಾಗಿತ್ತದು, that they had to carry a bag of money to pay as the tax for those ತೆರಿಗೆಗಾಗಿ lands. ದೊಡ್ಡ ಕೈಚೀಲವನ್ನು ತೆಗೆದುಕೊಂಡು, When the tax was only 3 paisa an acre. ತೆರಿಗೆಗಾಗಿ ದೊಡ್ಡ ಕೈಚೀಲದಲ್ಲಿ ಹಣವನ್ನು ತೆಗೆದುಕೊಂಡು ಹೋಗುತ್ತಿದ್ದರು. ಆಗ ಒಂದು ಎಕರೆಗೆ 3 ಪೈಸೆ ಮಾತ್ರ ತೆರಿಗೆ ಆಗಿತ್ತು. Studying Sanskrit, ಸಂಸ್ಕೃತವನ್ನು ಓದಿದವರಾಗಿ, searching for God. ದೇವರಿಗಾಗಿ ಹುಡುಕುತ್ತಾ, When he was looking and searching, the Lord Jesus met him. ಅವರು ನೋಡುತ್ತಾ ಹುಡುಕುತ್ತಾ ಇರುವಾಗ ಯೇಸು ಕ್ರಿಸ್ತನನ್ನು ಕಂಡುಕೊಂಡರು. Listen, friends. ಕೇಳಿ ಸ್ನೇಹಿತರೆ, Many people think ಅನೇಕರು ಅಂದುಕೊಳ್ತಾರೆ, America, money must come from America. ಅಮೆರಿಕ, ಹಣವು ಅಮೆರಿಕದಿಂದ ಬರಬೇಕಂತ. No. ಇಲ್ಲ, My grandfather ನನ್ನ ತಾತ left everything. ಪ್ರತಿಯೊಂದನ್ನು ಬಿಟ್ಟರವರು. He became a poor man ಆತನು ಬಹಳ ಬಡವನಾದನು. and he followed Jesus. ನಂತರ ಯೇಸುವನ್ನು ಹಿಂಬಾಲಿಸಿದನು. You know, people think ಜನ ಅಂದುಕೊಳ್ತಾರೆ religion is for money. ಧರ್ಮವಂತಂದ್ರೆ ಹಣ ಅಂತ. No, my friend. ಇಲ್ಲ ಸ್ನೇಹಿತರೆ, When your family is happy, ನಿಮ್ಮ ಕುಟುಂಬವು ಸಂತೋಷವಾಗಿರುವಾಗ, it is like giving me 100 crore. ಅದು 100 ಕೋಟಿ ನನಗೆ ಕೊಟ್ಟಂತೆ.
when you are freed from your sin, ನಿಮ್ಮ ಪಾಪದಿಂದ ಬಿಡುಗಡೆ ಹೊಂದಿದಾಗ it is like giving me 1,000 crores. 1,000 ಕೋಟಿ ನನಗೆ ಕೊಟ್ಟ ರೀತಿಯಂತೆ ಇರುತ್ತದೆ. Because ಯಾಕೆಂದ್ರೆ you will change others. ನೀವು ಬೇರೆಯವರನ್ನ ಬದಲಾಯಿಸುತ್ತೀರಿ You will bring peace like a river to others. ಮತ್ತು ಬೇರೆಯವರಿಗೆ ನದಿಯೋಪಾದಿಯಲ್ಲಿ ನೀವು ಶಾಂತಿಯನ್ನು ನೀವು ತರುತ್ತೀರಿ. That is what the loving Savior does. ಅದನ್ನೇ ಪ್ರೀತಿಯ ರಕ್ಷಕನು ಮಾಡಿದನು. They that seek me with their whole heart ತುಂಬು ಹೃದಯದಿಂದ ನನ್ನನ್ನು ಹುಡುಕುವವರು will find me. ನನ್ನನ್ನು ಕಂಡುಕೊಳ್ಳುತ್ತಾರೆ. Let us pray. ನಾವು ಪ್ರಾರ್ಥಿಸೋಣ. Let us bow our head. ನಮ್ಮ ತಲೆಗಳನ್ನು ಬಾಗಿಸೋಣ. Let us tell God, ನಾವು ದೇವರಿಗೆ ಹೇಳೋಣ, Lord, I want your peace. ಕರ್ತನೆ, ನಿನ್ನ ಶಾಂತಿಯು ನನಗೆ ಬೇಕು. Lord, I want a new heart. ಒಂದು ಕರ್ತನೆ, ನನಗೆ ಹೊಸ ಹೃದಯವು ಬೇಕು. Lord Jesus, I come to you now. ಯೇಸುವೆ, ನಿನ್ನ ಬಳಿಗೆ ಈಗ ನಾನು ಬರುತ್ತೇನೆ. Touch me now ನನ್ನನ್ನು ಮುಟ್ಟು ಈಗ, and wash my sin ನನ್ನ ಪಾಪವನ್ನು ತೊಳೆ. in that prayashchit bali. ಆ ಪ್ರಾಯಶ್ಚಿತ್ತ ಬಲಿಯಲ್ಲಿ Cleanse me. ನನ್ನನ್ನು ಶುದ್ಧೀಕರಿಸು. Give me a new heart, O God. ನನಗೆ ಹೊಸ ಹೃದಯವನ್ನು ದಯಪಾಲಿಸು ದೇವರೇ. Give me your peace and forgiveness. ನಿನ್ನ ವಿಶ್ರಾಂತಿಯನ್ನ, ಕ್ಷಮೆಯನ್ನು ನನಗೆ ದಯಪಾಲಿಸು. God is listening to you. ದೇವರು ಕೇಳಿಸಿಕೊಳ್ಳುತ್ತಿದ್ದಾನೆ ನಿಮ್ಮನ್ನು. Let Jesus touch you now. ಯೇಸು ನಿಮ್ಮನ್ನು ಈಗ ಸ್ಪರ್ಶಿಸಲಿ. Let Jesus make your life a blessing to many now. ಇನ್ನಿತರರಿಗೆ ನೀವು ಆಶೀರ್ವಾದವಾಗಿರುವಂತೆ ಯೇಸು ನಿಮ್ಮನ್ನು ಜೀವನವನ್ನು ಮುಟ್ಟಲಿ. Tell him, ಆತನಿಗೆ ಹೇಳಿರಿ, Lord, ಕರ್ತನೆ, take me. ನನ್ನನ್ನು ತೆಗೆದುಕೋ. Here I am. ನಾನಿಲ್ಲಿದ್ದೇನೆ. Make me your son. ನಿನ್ನ ಮಗನಾಗಿ ನನ್ನನ್ನು ಮಾಡು. Make me your daughter. ನಿನ್ನ ಮಗಳಾಗಿ ನನ್ನನ್ನು ಮಾಡಿಕೋ. Lord Jesus, ಕರ್ತನಾದಂತ ಯೇಸುವೆ, thou living Savior, ಸಜೀವನಾದ ರಕ್ಷಕನೇ, thou whose holy name ಪರಿಶುದ್ಧನಾದಂತ ದೇವರೇ, we have been afraid of, ashamed of for many years. ಅನೇಕ ವರ್ಷಗಳಿಂದ ನಾವು ನಾಚಿಕೆಗೆ ಒಳಗಾಗಿದ್ದೇವೆ, ಭಯಪಟ್ಟಿದ್ದೇವೆ. How much sorrow we have brought to your heart. ನಿನ್ನ ಹೃದಯಕ್ಕೆ ಎಷ್ಟು ದುಃಖವನ್ನು ನಾವು ತಂದಿದ್ದೇವೆ. Put your loving hand upon everyone. ನಿನ್ನ ಪ್ರೀತಿಯ ಕರವನ್ನು ಪ್ರತಿಯೊಬ್ಬರ ಮೇಲೆ ಚಾಚು. Lord Jesus, ಕರ್ತನಾದಂತ ಯೇಸುವೆ, lift these dear people. ಈ ಪ್ರಿಯ ಜನರನ್ನ ಮೇಲಕ್ಕೆತ್ತು. They must be a blessing to this whole state. ಈ ರಾಜ್ಯಕ್ಕೆ ಅವರು ಆಶೀರ್ವಾದದಾಯಕವಾಗಿರಬೇಕು. They must be a blessing to the neighboring states. ಪಕ್ಕದ ರಾಜ್ಯಗಳಿಗೂ ಸಹ ಅವರು ಆಶೀರ್ವಾದದಾಯಕವಾಗಿ ಇರಬೇಕು. Oh, missionaries, people full of God's love, ಓ ಮಿಷನರಿಗಳು, ದೇವರ ಪ್ರೀತಿಯಿಂದ ತುಂಬಿದಂತವರು must go even into Pakistan. ಪಾಕಿಸ್ತಾನಿಗೂ ಸಹ ಹೋಗಬೇಕು. Not with bombs, ಬಾಂಬ್ಗಳಿಂದ ಅಲ್ಲ, but with love, ಆದ್ರೆ ಪ್ರೀತಿಯಿಂದ, with the love of God. ದೇವರ ಪ್ರೀತಿಯಿಂದ. Oh Lord Jesus, ಓ ಕರ್ತನಾದಂತ ಯೇಸುವೆ, we pray you, ನಾವು ಪ್ರಾರ್ಥಿಸುತ್ತೇವೆ. come ನಿಮಗೆ to these families. ಈ ಕುಟುಂಬಗಳಿಗೆ ನೀನು ಬಾ. You asked us to come to you. ನಿನ್ನ ಬಳಿಗೆ ಬರಬೇಕೆಂದು ಕೇಳಿದಿ. You invited us. ನೀನು ನಮ್ಮನ್ನು ಆಹ್ವಾನಿಸಿದಿ. You said you will give peace and rest. ನೀನು ನಮಗೆ ಹೇಳಿದಿ, ನೀನು ನಮಗೆ ವಿಶ್ರಾಂತಿಯನ್ನು ದಯಪಾಲಿಸುತ್ತಿ ಎಂದು. Visit these dear people. ಈ ಪ್ರಿಯ ಜನರನ್ನ ನೀನು ಸಂಧಿಸು. We ask this in Jesus' almighty name. ಇದನ್ನು ಸರ್ವಶಕ್ತನಾದಂತ ಯೇಸುವಿನ ನಾಮದಲ್ಲಿ ಕೇಳುತ್ತೇವೆ. Amen. ಆಮೆನ್.